ಹಾಗೆ ಅಂತ ಬಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಯುದ್ಧ ಮಾಡುವ ಮೂಲಕ ನಾವು ಜಯವನ್ನು ಸಂಪಾದಿಸಿದ್ದೇವೆ. ಬಂದವರು ಯಾರು ಎನ್ನುವಂತಹ ವಿಚಾರವನ್ನು ನಾವು ಕೇಳಿ ತಿಳಿದುಕೊಂಡವರು. ಯಾರು ಮಗನೇ? ಮೊದಲಾಗಿ ಬಂದವ ಶತ್ರುಹರನಂತೆ ಆತನನ್ನು ಯುದ್ಧದಲ್ಲಿ ಕೊಂದು ಶತ್ರುಘ್ನನ ಉಡುದಾರವನ್ನು ತಂದಿದ್ದೇವೆ. ಬಳಿಕ ಬಂದವ ಲಕ್ಷ್ಮಣನಂತೆ ಅವನನ್ನು ವಧಿಸಿ ಅವನ ಕೈಯ ಖಡ್ಗವನ್ನು ತಂದಿದ್ದೇವೆ. ಬಳಿಕ ಬಂದವ ಭರತನಂತೆ ಅವನನ್ನು ಮಡುಹಿ ಅವನಿರುವಂತಹ ಆಭರಣವನ್ನು ತಂದಿದ್ದೇವೆ. ಕೊನೆಗೆ ಬಂದವ ಮಂಗಳ ಮಹಿಮರಾದಂತಹ ಶ್ರೀರಾಮಚಂದ್ರನಂತೆ ಅವನನ್ನು ರಣಕ್ಷೇತ್ರದಲ್ಲಿ ಮಡುಹಿ ಕಂಠಹಾರವನ್ನು ಅಯ್ಯಯ್ಯೋ ಎನ್ನ ಮಗನೇ ನನ್ನ ಮಕ್ಕಳಾಗಿ ಇಂತಹ ಕೆಟ್ಟ ಕಾರ್ಯವನ್ನು ಮಾಡುತ್ತೀರಂತ ನಿರೀಕ್ಷೆ ನನ್ನ ಪಾಲಿಗೆ ಯಾವತ್ತೂ ಬರಲಿಲ್ಲ. ಮಕ್ಕಳೇ ಬರಲಿಲ್ಲ. ಅಮ್ಮನನ್ನು ಬಿಡಿಸಿಕೊಂಡು ಬಂದದ್ದು ತಪ್ಪಾಯಿತು ತಾಯಿ. ಅದು ತಪ್ಪು ಅಂತ ಹೇಳಿದ್ದಲ್ಲ, ನನ್ನ ಮಾಂಗಲ್ಯವನ್ನೇ ಕೆಡತಿ ಬಿಟ್ಟು ಕಾಣಿಸ್ತಾ ಇದೆ. ಮಾಂಗಲ್ಯ ಕುಂಕುಮ ಭಾಗ್ಯವನ್ನೇ ಕಳೆದುಕೊಡುವಂತಹ ದುರ್ಯೋಗನದ ಪಾಲಿಗೆ ಬಂತೆ. ಹಣೆಯಲ್ಲಿ ಹುಟ್ಟಂತೆ ಹೇಳಿದಲ್ಲ ಗುರುಗಳೇ, ಏನು ಮಾಡುವುದು? ಬಂದ ಮುನಿಯ ದೂರದಿಂದ ಕಂಡು ನಿನ್ನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರಿಡಿಯುತ್ತಿದೆ. ಮರ್ಕಟರಿದ್ದಾರೆ, ಮಕ್ಕಳು ದೂರ ದೂರ ಕಳೆಯುತ್ತಿದ್ದಾರೆ. ಏನಮ್ಮ ದುಃಖ ಯಾಕೆ? ನನ್ನ ಕಣ್ಣೀರಿಗೆ ನನ್ನ ಮಕ್ಕಳೇ ಕಾರಣ. ಏನು ಮಾಡಿದೀರಾ? ನಿಮಗೆ ಕಾಣಿಕೆಯಾಗಿ ನಿಮ್ಮ ಮಕ್ಕಳಾಟಿಕೆ ನಿಮಗೆ ಗುರುಗಳೇ ಗುರು ಕಾಣಿಕೆಯಾಗಿ 2 ಮಂಗಗಳನ್ನು ತಂದಿದ್ದೇವೆ. ನೀವು ಇದಕ್ಕಿಂತ ಹೆಚ್ಚೇನು ಕಾಣಿಕೆ ಗುರುಗಳೇ, ಒಂದು ವಿಚಾರ ನಡೆದು ಹೋಯಿತು. ಇರುವಂತಹ ಹೊತ್ತಿನಲ್ಲಿ ಉಪವನಕ್ಕೆ ತುರಗವೊಂದು ಪ್ರವೇಶವಾಯಿತು. ಅದರ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಂತಹ ತಮ್ಮ ಕುದುರೆಯನ್ನು ಬಂಧಿಸಿದ. ಕುದುರೆ ಬೆಂಗಾವಲಿಗಾಗಿ ಬಂದಿರುವಂತಹ ನಾಡ ರಾಯರೊಡನೆ ಕದನವೇರ್ಪಟ್ಟಿತ್ತು. ಕದನದಲ್ಲಿ ಎಲ್ಲರನ್ನೂ ನಾವು ಮಡುಹಿದ್ದೇವೆ.
ಹಾಗೆಂತ ಬಂದಿರುವವರು ಅಯೋಧ್ಯೆಯಿಂದ, ಅಯೋಧ್ಯೆ ಅರಸ ರಾಮನಂತೆ, ಲಕ್ಷ್ಮಣನಂತೆ, ಶತ್ರುಘ್ನನಂತೆ, ಭರತರಂತೆ ಎಲ್ಲವರನ್ನು ನಾವು ಜಯಿಸಿದ್ದೇವೆ. ವಿಚಾರವನ್ನು ಬಂದು ಹೇಳಿದಾಗ ಅಮ್ಮ ದುಃಖಿಸ್ತಾ ಇದ್ದಾರೆ ಗುರುಗಳೇ. ಮಾಡುವುದೇನು ಕಣ್ಣೀರಿಡಿಕೆಯೇ ಪ್ರಯೋಜನ. ಕಣ್ಣೀರು ಅಂತಃಕರಣದ ಅಜ್ಞಾನಕ್ಕೆ ಸಾಕ್ಷಿಯನ್ನು, ವಿಧಾಯಕನ ನಿಯಮವನ್ನು ಮೀರುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಕಳೆದ ಘಟನೆಗಳನ್ನು ಮತ್ತೆ ಮತ್ತೆ ಎಣಿಸುತ್ತ ನೀನು ದುಃಖಿಸುತ್ತಿರುವೆ. ದುಃಖಿಸಬೇಕಾದ್ದೇನೂ ಇಲ್ಲ. ಯಾವನು ಮಂಗಳಾತ್ಮಕನು, ಯಾವನು ಆದರ್ಶ ಪುರುಷನು, ಯಾವನು ಲೋಕೋದ್ಧಾರಕ್ಕಾಗಿ ಅವತಾರವಿದ್ದನು, ಅಂತಹ ಮಹಾಮಹಿಮನ ವಿಚಾರವಾಗಿ ನಾನೇನು ತಿಳಿದುಕೊಂಡಿದ್ದೇನು ಅದರ ಬಗ್ಗೆ ನೀವಾರು ಯೋಚಿಸಬೇಕಾಗಿಲ್ಲ. ಇಲ್ಲಿ ಯುದ್ಧ ಯಾವ ನಾಮವ್ಯಾಹರಣದಿಂದ ನಾನು ದಾರ್ಶನಿಕನಾಗಿನ, ಯಾವನ ಕೃಪಾ ವಿಶೇಷದಿಂದ ನನ್ನ ಜೀವನದಲ್ಲಿ ಕೃತಾರ್ಥತೆಯ ಸುಯೋಗವನ್ನು ಕಂಡೆನು, ಆ ಮಂತ್ರವನ್ನೇ ಉಚ್ಚರಿಸುತ್ತಾ ಇದೋ ಜಯ ಜಯ ಲೋಕಪಾಲ ಜಯ ಜಯ ಲೋಕಪಾಲಕ ಗುರುದೇವ, ಅರೆ ಕ್ಷಣದ ಮೊದಲು ಈ ಆಶ್ರಮ ಪರಿಸರದಲ್ಲಿ ಏನಾಗಿತ್ತೋ ನನ್ನ ಅರಿವಿಗಿಲ್ಲ. ಇಹಲೋಕದ ಯಾತ್ರೆಯನ್ನೇ ನಾವೆಲ್ಲ ಮುಗಿಸಿದ್ದೆವು. ಈ ಕ್ಷಣದಲ್ಲಿ ನಿಮ್ಮ ದರ್ಶನದ ಭಾಗ್ಯ ಒದಗಿತು. ನಾವೆಲ್ಲರೂ ಮೇಲೆದ್ದಿದ್ದೇವೆ. ಈ ಮಕ್ಕಳೊಡನೆ ಹೋರಾಡುತ್ತಾ ನಮಗಿಂತಹ ಪರಿಭವ ಪ್ರಾಪ್ತವಾಗಿತ್ತು. ಗುರುದೇವ, ಒಂದಕ್ಕೊಂದು ಅರ್ಥವೇ ನನಗೆ ತಿಳಿಯುತ್ತಿಲ್ಲ. ಸನ್ನಿಧಿಯಿಂದ ಅಪ್ಪಣೆಯಾಗುತ್ತದೆ. ರಾಮಚಂದ್ರ, ತಂದೆ ಮಕ್ಕಳೊಳಗೆ ಕಾಳಗವಾದ್ದು ಅಪ್ಪುವುದು. ನಿನ್ನ ಮಕ್ಕಳಿವರು, ನನ್ನ ಮಕ್ಕಳೇ, ಜನಕನಾದಂತ ನೀನೇ ಇವರನ್ನು ವಿರೋಧಿಸಿದೆ. ಆದುದರಿಂದಲೇ ಇಂತಹ ಪರಿಭವ ಪ್ರಾಪ್ತವಾಯಿತು. ಸೀತಾದೇವಿ ಹೆಚ್ಚಿರುವ ಮಕ್ಕಳು ನಿನ್ನ ಮಕ್ಕಳೇ ಅಲ್ಲವೇ? ಹೌದು ಗುರುದೇವ. ಗಂಗಾ ನದಿಯ ಉತ್ತರಕ್ಕೆ ಗರ್ಭಿಣಿಯಾದ ಸೀತೆಯನ್ನು ಗುಂಡಾರಣ್ಯದಲ್ಲಿ ಬಿಟ್ಟು ಬಾ. ನಿನ್ನನುಜನಾದಂತಹ ಲಕ್ಷ್ಮಣನಿಗೆ ನೀನು ಆಜ್ಞಾಪಿಸಿದೆ. ಗರ್ಭಿಣಿಯಾದ ಸೀತೆಗೆ ಅದೇ ಆಸೆ ಇದ್ದಿತ್ತು. ವನದಲ್ಲಿ ಕಾಲವನ್ನು ಕಳೆಯಬೇಕು, ಋಷ್ಯಾಶ್ರಮದಲ್ಲಿ ಜೀವನವನ್ನು ಸಾಗಿ. ಅಳುತ್ತಿದ್ದಂತಹ ಆಕೆಯನ್ನು ಆಶ್ರಮಕ್ಕೆ ಕರೆತಂದು ಪೋಷಿಸಿದೆ. ಮಕ್ಕಳಿಬ್ಬರಿಗೆ ಜನ್ಮವನ್ನು ನೀಡಿದೆ. ಕುಶಲವರೆಂದು ಕರೆಯುತ್ತೆ. ದಿನದಿಂದ ದಿನಕ್ಕೆ ವೃದ್ಧಿಯನ್ನು ಇರುತ್ತಿರುವ ಮಕ್ಕಳಿಗೆ ಏನು ಬೇಕೋ ಅದನ್ನೆಲ್ಲ ತಿಳಿಸಿಕೊಟ್ಟೆ. ಆತ್ಮಾನಮ್ಮಾನುಷಮ್ಮನ್ನಿ ಅಹಂ ದಶರಥಾತ್ಮನ. ಕಾವ್ಯ ನಾಯಕನಾದಂತಹ ನಿನ್ನ ಬಾಯಿಯಿಂದ ಹೇಳಿಸಿದವನ ಮನುಷ್ಯನಂತೆ ಈ ಲೋಕದಲ್ಲಿ ವ್ಯವಹಾರಗಳನ್ನು ನಡೆಸುತ್ತಾ ಎಲ್ಲರ ಕಲ್ಯಾಣವನ್ನು ಬಯಸಿದ ನೀನು ರಾಜಾರಾಮನಾಗಿ ಏನು ಮಾಡಿದೆ ಎಂಬುದನ್ನು ಲೋಕಕ್ಕೆ ತೋರಿಕೊಟ್ಟೆ. ಆದುದರಿಂದ ನಿನ್ನ ಮಕ್ಕಳಾದಂತಹ ಈ ಕುಶಲವರಿಗೆ ರಾಮಾಯಣದ ಅಧ್ಯಯನವನ್ನು ಮಾಡುವುದಕ್ಕೆ ಹೇಳಿ, ಉತ್ತಮವಾಗಿ ಹಾಡುವುದಕ್ಕೆ, ಆ ಶ್ಲೋಕಾರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವನ. ಯಜ್ಞವನ್ನು ನಡೆಸುವ ಸಂಕಲ್ಪವನ್ನು ಮಾಡಿದ ನೀನು ಅಶ್ವಮೇಧದ ಸ್ವರ್ಗವನ್ನು ಸಂಚಾರಕ್ಕಾಗಿ ಬಿಟ್ಟಿದ್ದೆ. ಈ ಆಶ್ರಮದಲ್ಲಿ ವೈಭವರು ಕಟ್ಟಿದೆ. ಯಜ್ಞ ಪೂರ್ಣವಾಗಬೇಕಾಗಿದ್ದರೆ ಆ ತೊಡಗಬೇಕು ತಾನೆ. ಕುದುರೆಯನ್ನು ನೀನು ಕೊಂಡು ಹೋಗುವುದು. ಈ ಮಕ್ಕಳೊಂದಿಗೆ
ಅಯೋಧ್ಯೆಗೆ ಬಂದು ಯಜ್ಞ ಕೊನೆಗೊಂಡ ಮೇಲೆ ರಾಮಾಯಣ ಮಹಾಕಾವ್ಯವನ್ನು ಇವರಿಬ್ಬರು ಹೇಳುವಂತೆ ನಾನು ಮಾಡ್ತೇನೆ. ಒಳ್ಳೆಯ ನೋಡಿ, ಮಕ್ಕಳನ್ನು ನಿನಗೆ ಒಪ್ಪಿಸುವುದರನ್ನು ಸೀತಾದೇವಿಯನ್ನು ಈ ಕಡೆಗೆ ಗುರುದೇವ, ಜಾನಕಿಯನ್ನು ಈ ಕ್ಷಣದಲ್ಲಿ ನಾನು ಜೊತೆಯಾಗಿ ಸ್ವೀಕರಿಸುವುದಕ್ಕಿಲ್ಲ. ದೀಕ್ಷಾಬದ್ಧನಿದ್ದೇನೆ. ಯಜ್ಞಾಂತ್ಯದ ಬಳಿಕ ಆಕೆಯನ್ನು ಈ ಪ್ರಸಂಗ ಶುಭಾಂತವಾಗಬೇಕೆಂಬುದು ಭಗವದಿಚ್ಛೆಯಾಗಿದೆ. ಆದುದರಿಂದಲೇ ರಾಮಾಯಣವನ್ನು ಹಾಡಿ ಜನರೆಲ್ಲರೂ ಇದರ ಅಂತರಾರ್ಥವನ್ನು ತಿಳಿಯುವಂತೆ ಮಾಡಿದಾಗ ಲೋಕಕ್ಷೇಮವೂ ಆಗುತ್ತದೆ. ರಾಮಚಂದ್ರ, ಕಾವ್ಯ ಕೇವಲ ಮನೋರಂಜನೆಗಾಗಿರುವುದಲ್ಲ, ಕಾವ್ಯದಲ್ಲಿ ಅಂತರ್ಗತವಾದಂತಹ ಅರ್ಥ ವಿಶೇಷವನ್ನು, ಜೀವನ ವೈವಿಧ್ಯವನ್ನು ಪ್ರತಿಯೊಬ್ಬನೂ ತಿಳಿದುಕೊಂಡಾಗ ಆ ಕಾವ್ಯ ಸಾರ್ಥಕವಾಗುತ್ತದೆ. ಸೂರ್ಯಚಂದ್ರಾದಿಗಳು ಇರುವ ತನಕ ಕಾವ್ಯ ಉಳಿಯುವಂತೆಯೂ ಆಗುತ್ತದೆ. ಆದುದರಿಂದ ಅದಕ್ಕೆ ಬೇಕಾದ ಅನುಕೂಲತೆಯನ್ನು ರಾಜಾರಾಮನಾದ ನೀನು ಒದಗಿಸಿಕೊಡಬೇಕು. ಎಲ್ಲರಿಗೂ ಮಂಗಳವಾಗಲಿ ಎಂದು Aduh.